ಬಿಯರ್ಡ್ ಅಂದ್ರೆ ದಾಡಿ ಚೆನ್ನಾಗಿ ಬರ್ಬೇಕಂತ ಕೆಲವರಿಗೆ ಆಸೆ ಇರ್ತದೆ. ಅವ್ರಿಗೆ ಏನಾಗ್ತದೆ ಅಂದ್ರೆ ಇಲ್ಲೊಂದ್ ಸ್ವಲ್ಪ ಹೀಗೆ ಪ್ಯಾಚ್ ಬರ್ತದೆ. ದಾಡಿ ಬಿಡ್ಬೇಕಂತ ಆಸೆ ಇರ್ತದೆ, ಆದ್ರೂ ಬರೋದಿಲ್ಲ. ಚೆನ್ನಾಗಿ ಬರ್ಬೇಕಂದ್ರೆ ಅಲ್ಲಿ ಟಾಕ್ಸಿಸಿಟಿ ಇರಬಾರ್ದು. ಅಲ್ಲಿ ಆಗಿರ್ತಕ್ಕಂಥ ಆ ರೂಟ್ ಡ್ಯಾಮೇಜ್ ಅನ್ನ ಸರಿಪಡಿಸ್ಲಿಕ್ಕೆ ಒಂದು ಪ್ರಯೋಗವನ್ನು ಹೇಳ್ತಾರೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಆತ್ಮೇರೆ, ಇವತ್ತಿನ ಸಂಚಿಕೆಯಲ್ಲಿ ಬಿಯರ್ಡ್ ಅಂದ್ರೆ ದಾಡಿ ಚೆನ್ನಾಗಿ ಬರ್ಬೇಕಂತ ಕೆಲವರಿಗೆ ಆಸೆ ಇರ್ತದೆ. ಅವ್ರಿಗೆ ಏನಾಗ್ತದೆ ಅಂದ್ರೆ ಇಲ್ಲೊಂದ್ ಸ್ವಲ್ಪ ಹೀಗೆ ಪ್ಯಾಚ್ ಬರ್ತದೆ. ದಾಡಿ ಬಿಡ್ಬೇಕಂತ ಆಸೆ ಇರ್ತದೆ, ಆದ್ರೂ ಬರೋದಿಲ್ಲ. ಅದಕ್ಕೊಂದು ಅದ್ಭುತವಾಗಿರ್ತಕ್ಕಂಥ ಪ್ರಯೋಗವನ್ನು ಹೇಳ್ತೇನೆ. ಮುಖ್ಯವಾಗಿ ಚೆನ್ನಾಗಿ ಬರಬೇಕಂದ್ರೆ ಅಲ್ಲಿ ಟಾಕ್ಸಿಸಿಟಿ ಇರಬಾರ್ದು. ಚೆನ್ನಾಗಿ ವಾಶ್ ಮಾಡಬೇಕು ಮುಖವನ್ನು, ಈ ಗಡ್ಡದ ಭಾಗವನ್ನು ಚೆನ್ನಾಗಿ ವಾಶ್ ಮಾಡಬೇಕು. ವಾಶ್ ಮಾಡ್ಲಿಕ್ಕೆ ಏನು ಉಪಯೋಗ ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ಅಂಟುವಾಳಕಾಯನ್ನು ಪುಡಿ ಮಾಡಿ ಅದನ್ನು ಬಳಸಿ ಅದರೊಟ್ಟಿಗೆ ಸ್ವಲ್ಪ ನಿಂಬೆ ರಸ ಬೆರೆಸಿ ಚೆನ್ನಾಗಿ ವಾಶ್ ಮಾಡೋದ್ರಿಂದ ಅಲ್ಲಿ ಆಗಿರ್ತಕ್ಕಂಥ ಹೇರ್ ಫಾಲಿಕಲ್ಸ್ಗಳ ಒಂದು ಬ್ಲಾಕೇಜ್ಗಳು, ಅಲ್ಲಿ ಡ್ಯಾಮೇಜಸ್ಗಳು ಅವು ಮತ್ತೆ ಓಪನ್ ಆಗಲಿಕ್ಕೆ ಉಪಯೋಗ ಆಗ್ತದೆ. ಮತ್ತು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಭಾಳ ಮುಖ್ಯವಾಗಿ ಅಲ್ಲಿ ಆಗಿರ್ತಕ್ಕಂಥ ಆ ರೂಟ್ ಡ್ಯಾಮೇಜನ್ನು ಸರಿಪಡಿಸ್ಲಿಕ್ಕೆ ಒಂದು ಪ್ರಯೋಗವನ್ನು ಹೇಳ್ತಾರೆ. ದಾಳಿಂಬೆ ಇರ್ತದಲ್ಲ, ದಾಳಿಂಬೆ ಹಣ್ಣು ತಿಂದ ಮೇಲೆ ಸಿಪ್ಪೆ, ಆ ಸಿಪ್ಪೆಯನ್ನು ತೊಗೊಂಡು ಚೆನ್ನಾಗಿ ಉಜ್ಜಬೇಕು. ಉಜ್ಜಿ ಮತ್ತೇನು ಪ್ರಯೋಗ ಮಾಡಬೇಕು ಅಂತ ಹೇಳಿದ್ರೆ, ನೀಲಿ ಭೃಂಗ ಅಂತ ಸಿಗ್ತದೆ, ಅದರ ಚೂರ್ಣ, ಮತ್ತು ಜಟಾಮಾಸಿ ಅದರ ಪುಡಿ, ಆಮೇಲೆ ಚಿತ್ರಕ ಅಂತ ಸಿಗ್ತದೆ ಬೇರು, ಅದರ ಪುಡಿ. ಈ ಮೂರು ಚಿತ್ರಕ ಕಾಂಡದ ಪುಡಿ ಮತ್ತು ಜಟಾಮಾಸಿಯ ಪುಡಿ ಮತ್ತು ನೀಲಿ ಭೃಂಗ, ಅದು ಹಸಿ ಸಿಕ್ಕರೆ ಹಸಿದು, ಇಲ್ಲ ಒಣಗಿಸಿದ್ರೆ ಪುಡಿ, ಮೂರನ್ನು ಸಮ ಪ್ರಮಾಣದಲ್ಲಿ ಸೇರಿಸಿ ಅದನ್ನು ಪೇಸ್ಟ್ ತಯಾರಿಸ್ಕೊಳ್ಬೇಕು. ಆ ಪೇಸ್ಟನ್ನು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡಿ ರಾತ್ರಿ ಅಪ್ಲೈ ಮಾಡಿ ಬೆಳಗ್ಗೆ ಅದನ್ನು ತೊಳಿರಿ. ಈಗ ನಿರಂತರವಾಗಿ 1 ತಿಂಗಳು, ಹೆಚ್ಚಂದರೆ 3 ತಿಂಗಳು ಮಾಡೋದ್ರಿಂದ ಅಲ್ಲೆಲ್ಲ ಫೋರ್ಸ್ಗಳು ಓಪನ್ ಆಗ್ತಾ ಬರ್ತವೆ. ತುಂಬ ಚೆನ್ನಾಗಿ ಅಲ್ಲಿ ಓಪನ್ ಆಗಿ ಕೂದಲು ಬರ್ತದೆ. ಇದೊಂದು ಪ್ರಯೋಗ. ಇನ್ನು ಹಾರ್ಮೋನ್ ವ್ಯತ್ಯಾಸದಿಂದನೂ ಸಹ ಈ ಥರ ಸಮಸ್ಯೆ ಆಗಿರ್ತದೆ. ಈ ದಾಡಿ ಬರದೇ ಇರಲಿಕ್ಕೆ ಮುಖ್ಯ ಕಾರಣ ಮೇಲ್ ಹಾರ್ಮೋನ್ಸ್ಗಳ ಸೆಕ್ರೇಷನ್ ವ್ಯತ್ಯಾಸ. ಪ್ರೊಜೆಸ್ಟರಾನ್, ಟೆಸ್ಟೋಸ್ಟಿರಾನಿನ್ ಅಂತಕ್ಕಂಥ ಹಾರ್ಮೋನ್ಸ್ಗಳಲ್ಲಿ ವ್ಯತ್ಯಾಸ, ಈಸ್ಟ್ರೋಜನ್ ಅನ್ನೋ ಹಾರ್ಮೋನ್ಗಳಲ್ಲಿ ವ್ಯತ್ಯಾಸ. ಮುಖ್ಯವಾಗಿ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಮೇಲ್ ಹಾರ್ಮೋನ್, ಅದು ವ್ಯತ್ಯಾಸ ಆದಾಗ ಅದರಿಂದ ಇಂಥ ಸಮಸ್ಯೆ ಆಗ್ತದೆ. ಅದಕ್ಕಾಗಿ ಈ ಒಂದು ಹಾರ್ಮೋನ್ಸ್ಗಳ ಬ್ಯಾಲೆನ್ಸ್ ಮಾಡಲಿಕ್ಕಾಗಿ ನಾವೇನು ಮಾಡಬೇಕು? ಕಪಾಲಭಾತಿ ಪ್ರಾಣಾಯಾಮ, ಅನುಲೋಮ ವಿಲೋಮ ಪ್ರಾಣಾಯಾಮ. ಎಡಗಡೆ ತೆಗೆದುಕೊಂಡು ಬಲಗಡೆ ಉಸಿರು ಬಿಡೋದು, ಬಲಗಡೆ ತೆಗೆದುಕೊಂಡು ಎಡಗಡೆ ಬಿಡೋದು. ಹಾಗೆ ಭ್ರಾಮರಿ ಪ್ರಾಣಾಯಾಮ, ಈ ಥರ ಒಂದು ಪ್ರಾಣಾಯಾಮವನ್ನು 5 ರಿಂದ 10 ನಿಮಿಷ, ಈ 3 ಪ್ರಾಣಾಯಾಮ 15 ರಿಂದ 30 ನಿಮಿಷ ಅಭ್ಯಾಸ ಮಾಡಿ ನೋಡಿ. ಹಾರ್ಮೋನ್ಸ್ಗಳು ಸಹ ಬ್ಯಾಲೆನ್ಸ್ ಆಗಿ ಈ ದಾಡಿ ತುಂಬ ಚೆನ್ನಾಗಿ ಅದು ಗ್ರೋತ್ ಆಗಿ ತಿಕ್ಕಾಗಿ ಗ್ರೋತ್ ಆಗಲಿಕ್ಕೆ ಅದು ಉಪಯೋಗ ಆಗುತ್ತೆ. ಇದಿಷ್ಟು ಪ್ರಯೋಗ ಮಾಡಿ ನೋಡಿ. ಇದು ಬಂದಿಲ್ಲ ಅಂದರೆ ಅದಕ್ಕೆ ಆಯುರ್ವೇದದಲ್ಲಿ ಇನ್ನಷ್ಟು ಔಷಧಿಗಳನ್ನು ಪ್ರಯೋಗ ಮಾಡ್ಬೋದು, ವೈದ್ಯರ ಸಲಹೆ ತೆಗೆದುಕೊಂಡು ಮಾಡ್ಬೋದು. ತಮಗೆಂಥ ಸಮಸ್ಯೆ ಇದ್ದರೆ ನಮ್ಮಲ್ಲಿ ಒಂದು ಕನ್ಸಲ್ಟ್ ಮಾಡ್ಬೋದು ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ, 5 ದಿನದ ಆರೋಗ್ಯ ಶಿಬಿರ ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ನಡೀತಾ ಇದೆ. ಅಲ್ಲಿ ತಾವು ಬಂದು ಆ ಶಿಬಿರಕ್ಕೆ ಭಾಗವಹಿಸಿ ದೀರ್ಘಕಾಲದ ಸಮಸ್ಯೆಗಳನ್ನು, ಆರೋಗ್ಯ ಸಮಸ್ಯೆಗಳನ್ನು ಗುಣಪಡಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ತಿಳ್ಕೊಬೋದು. ಕಾಯಿಲೆ ಬಂದ ಮೇಲೆ ಒದ್ದಾಡೋದಕ್ಕಿಂತ ಕಾಯಿಲೆ ಬರದಂಗೆ ಯಾರೋ ಔಷಧಿ ಕೊಡೋದಿಲ್ಲ, ಕಾಯಿಲೆನೇ ಬರದಂಗೆ ಹೆಂಗೆ ನಾವು ಇರಬೇಕು ಅನ್ನೋದನ್ನು ಆ ಶಿಬಿರದಲ್ಲಿ ನಾವು ತಿಳಿಸ್ತೇವೆ. ಅದರ ಪ್ರಯೋಜನ ಪಡ್ಕೊಳ್ಳಿ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ತಪ್ಪದೇ ಫಾಲೋ ಮಾಡಿ.